ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ನಾವು ಸಾಕಷ್ಟು ಅಮಾವಾಸ್ಯೆಗಳನ್ನು ಆಚರಣೆ ಮಾಡಿದ್ರೂ ಕೂಡ ಒಂದೊಂದು ಸಹ ವಿಭಿನ್ನವಾಗಿ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ. ಅದರಲ್ಲೂ ಸಹ ಈ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ನಾವು ಕರಿತೀವಿ. ಇದು ಹಬ್ಬದೋಪಾದಿಯಲ್ಲಿ ಅಂದರೆ ನಾವು ಎಲ್ಲ ಹಬ್ಬಗಳನ್ನು ಎಷ್ಟು ಶ್ರೇಷ್ಠವಾಗಿ ಎಷ್ಟು ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ, ಅದೇ ರೀತಿ ಇಂದು ಮಣ್ಣೆತ್ತಿನ ಅಮಾವಾಸ್ಯೆಯ ಮಹತ್ವ ವಿಶೇಷತೆಯನ್ನು ತಿಳ್ಕೊಂಡಾಗ ಸೂಕ್ಷ್ಮದಿಂದ ಮೋಕ್ಷ ಅಂದರೆ ಇಂದಿನ ದಿನ ಮಾಡ್ತಕ್ಕಂತಹ ಒಂದು ಪೂಜೆ ಇರ್ಬೋದು, ಆಚಾರ ವಿಚಾರಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ಎಲ್ಲವೂ ಕೂಡ ನಮಗೆ ಶ್ರೇಯಸ್ಸನ್ನು, ಕೀರ್ತಿಯನ್ನು, ಸದೃಢತೆಯನ್ನು, ಅದೃಷ್ಟವನ್ನು ಕೂಡ ಕೊಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇಂದು ಈ ಮಣ್ಣೆತ್ತಿನ ಅಮಾವಾಸ್ಯೆ. ಎತ್ತುಗಳು ಕೇಳಿದ್ದೀವಿ, ಮಣ್ಣೆತ್ತೇನು, ಇದರ ವಿಚಾರ ಏನು ಅಂದರೆ ಎರಡು ಮಣ್ಣಿನ ಎತ್ತುಗಳನ್ನು ಮಾಡಿ ಪೂಜೆಯನ್ನು ಮಾಡಿ ಭೂಮಿಯಲ್ಲಿ ಹೋಗಿ ಪೂಜೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮಲ್ಲಿ ಇದೆ. ಇಂದು ಅಮಾವಾಸ್ಯೆ ಅಂದಾಗ ನಿನ್ನೆ ತಾನೇ 24ನೇ ತಾರೀಕು, ನಮಗೆ 24ನೇ ತಾರೀಕು 6ನೇ ತಿಂಗಳು 2025 ಸಂಜೆ 6:59 ಅಮಾವಾಸ್ಯೆ ಪ್ರಾರಂಭ ಆಗಿ ಇಂದಿನ ದಿನ ಅಂದರೆ 25ನೇ ತಾರೀಕು 6ನೇ ತಿಂಗಳು 2025 ಸಂಜೆ 4:01 ಅಮಾವಾಸ್ಯೆ ಮುಕ್ತಾಯ ಆಗ್ತಾ ಇದೆ. ಈ ಮಣ್ಣಿನ ಗೋವುಗಳ ಪೂಜೆ ಅಂತೂ ಕೂಡ ನಾವು ಕರಿತೀವಿ. ಮಣ್ಣು ಮತ್ತು ಗೋವಿನ ಅವಿನಾಭಾವ ಸಂಬಂಧ. ಗೋವು ಮಣ್ಣಿಗೆ ಒಂದು ದುಡಿದು ಶ್ರಮಿಸಿ ಮಣ್ಣಿನ ಮುಖಾಂತರ ಆಹಾರವನ್ನು ಉತ್ಪತ್ತಿ ಮಾಡಿ ನಮ್ಮ ಜೀವ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧ ಗೋವು ಮತ್ತು ಭೂಮಿಗೂ ಕೂಡ ಇರುತ್ತೆ. ಹಾಗೆಯೇ ಈ ಅಮಾವಾಸ್ಯೆ ಅಂದಾಗ ಪಿತೃಗಳ ಪೂಜೆ, ದೇವತಾ ಕಾರ್ಯಗಳು, ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಆದರೆ ಬಹು ವಿಶೇಷವಾಗಿ ಶ್ರೀ ಸೂಕ್ತ ಪಾರಾಯಣ, ಲಕ್ಷ್ಮಿಯ ಪೂಜೆಯನ್ನು ಕೂಡ ನಾವು ಮಾಡ್ತೀವಿ. ಇನ್ನು ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ ನಾವು ಇವತ್ತಿನ ಸಹ ಈ ಅಮಾವಾಸ್ಯೆಗೆ ಪಿತೃಗಳ ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಬೆಲ್ಲದ ಪಾಯಸ, ಪ್ರಾಣಿಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು, ಪ್ರಾಣಿಗಳಿಗೆ ಆಹಾರ ಕೊಡ್ತಕ್ಕಂಥದ್ದು, ಗೋಗ್ರಾಸ, ಗೋವಿಗೆ ಗೋಗ್ರಾಸವನ್ನು ಕೊಡ್ತಕ್ಕಂಥದ್ದು, ಅಕ್ಕಿ ಬೆಲ್ಲವನ್ನು ಕೊಡೋದ್ರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ. ಇಂದು ಯಾರು ಶಿವನ ದೇವಸ್ಥಾನದಲ್ಲಿ ಒಂದು ಇಡೀ ವಿಭೂತಿ ಅಥವಾ ಒಂದು ಇಡೀ ಬಿಲ್ವಪತ್ರೆಯನ್ನು ಕೊಟ್ಟು ಶಿವನ ದರ್ಶನ ಮಾಡ್ಕೊಂಬರ್ತಾರೋ ಅಂಥವ್ರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು, ಬಹಳಷ್ಟು ಒಳ್ಳೆಯದಾಗ್ತಕ್ಕಂಥದ್ದು, ನವಗ್ರಹ ಕಾಟದಿಂದ ಮುಕ್ತರಾಗ್ತಕ್ಕಂಥದ್ದು, ರೈತ ಮಿತ್ರನಿಗೆ ಗೌರವಿಸುವ ದಿನ ಕೂಡ ಇದಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಸಂಭ್ರಮದ ಹಬ್ಬ ಇದು. ಭಾಳ ವಿಶೇಷವಾಗಿ ಎಲ್ಲರೂ ಸೇರಿ ಆ ಗೋವುಗಳನ್ನು ಸಿಂಗರಿಸಿ ಆ ಗೋವುಗಳನ್ನು ತೊಳೆದು ಅವಳಿಗೆ ವಿಶೇಷ ತಿಂಡಿ ತಿನಿಸುಗಳನ್ನು ಕೊಟ್ಟು ಈ ಒಂದು ಮಣ್ಣು ಮತ್ತು ಎತ್ತು ಅಂದರೆ ಬದುಕಿಗೆ ಆಧಾರ ಆಗಿರ್ತಕ್ಕಂಥ ಈ ಒಂದು ಇನ್ನೇನು ಮುಂಗಾರು ಪ್ರಾರಂಭ ಆಗ್ತಾ ಇದೆ. ನಾವು ಭೂಮಿ ಪೂಜೆ ಹಾಗೆ ಗೋವುಗಳ ಪೂಜೆ ಮಾಡ್ಕೊಳ್ಳೋದು, ಹೋಳಿಗೆ ಕಡುಬು ಮಾಡಿ ಮನೆಯಲ್ಲಿ ಹಬ್ಬದೋಪಾದಿಯಲ್ಲಿ ಎಲ್ಲರೂ ಸೇರಿ ಸಂಭ್ರಮದಿಂದ ಆಚರಿಸ್ಕೊಳ್ತಕ್ಕಂಥದ್ದೇ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ. ಬಸವನ ಹಾಡುಗಳು ಹಾಗೆ ಜನಪದ ಹಾಡುಗಳನ್ನು ಹಾಡಿ ಒಂದು ಎಲ್ಲರನ್ನೂ ಪ್ರೇರೇಪಿಸಿ ಎಲ್ಲರ ಜೊತೆ ಒಂದು ಒಳ್ಳೆಯ ಬಾಂಧವ್ಯಗಳನ್ನು ಬೆಸೀತಕ್ಕಂಥದ್ದೇ ಈ ಮಣ್ಣೆತ್ತಿನ ಅಮಾವಾಸ್ಯೆ. ಯಾಕೆ ಇಷ್ಟು ಪ್ರಾಶಸ್ತ್ಯ ಅಂದರೆ ಒಂದೇ ಒಂದು ಪದದಲ್ಲಿ ಹೇಳಬೇಕು ಅಂದರೆ ನಂದಿಯ ಬರ್ತ್ಡೇ ಅಂದರೆ ನಂದಿಯ ಜನ್ಮದಿನ ಕೂಡ ಆಗಿದೆ. ನಂದಿ ಹುಟ್ಟಿದ ದಿನ ಅಂತೂ ಕೂಡ ಪೌರಾಣಿಕವಾಗಿ ಹೇಳುತ್ತೆ. ಹಾಗಾಗಿ ಭೂಮಿಗೆ ನಂದಿ ಅಂದರೆ ಎತ್ತಿನ ರೂಪದಲ್ಲಿ ಬಂದಂತಹ ದಿನವೂ ಕೂಡ ಇದಾಗಿದೆ. ಅಂದರೆ ನಂದಿಗೆ ಅಲ್ಪಾಯುಸ್ಸಿತ್ತು, ಆಗ ಶಿವ ಸಾಕ್ಷಾತ್ ಎತ್ತಿನ ರೂಪವನ್ನು ಕೊಟ್ಟು ಭೂಮಿಗೆ ಕಳಿಸಿದ ದಿನ ಕೂಡ ಇದಾಗಿರುತ್ತೆ. ಹಾಗಾಗಿ ಗೋಪೂಜೆಗೆ ಹೆಚ್ಚು ಪ್ರಾಶಸ್ತ್ಯ ಇರತಕ್ಕಂಥದ್ದು. ಆಚಾರ ಸಂಪ್ರದಾಯಗಳನ್ನು ಪಾಲಿಸಿದರೆ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳ್ತಾ ಅನುಭವಪೂರ್ವಕವಾಗಿ ಆಚರಣೆ ಮಾಡ್ಕೊಳ್ಳೋದೇ ಆಚಾರ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.